ಭಾರಿ ಪೈಪೋಟಿ ನಡುವೆ ಬೇರೆ ಬೇರೆ ಹೆಸರು ಕೇಳಿ ಬಂದಿವೆ. ತಾವು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಮುಂಬರುವ ದಿನಗಳಲ್ಲಿ 240 ಮಂದಿಯನ್ನು ನೆನೆಗುದಿಗೆ ಬಿದ್ದ ಪ್ಲಾಟ್ಗಳು ಅದು ಎಲ್ಲ ರೀತಿಯಿಂದ ನಮ್ಮೆಲ್ಲ ಆಡಳಿತ ಮಂಡಳಿಯಿಂದ ಚರ್ಚೆ ಮಾಡಿ ನಾವು ಬಗೆಹರಿಸ್ತೀವಿ ಅಂತ ಈ ಮೂಲಕ ಹೇಳ್ಬೋದು. ನೂತನವಾಗಿ ಅಧ್ಯಕ್ಷರಾಗಿ ಆಗಿದ್ದೀರಿ, ಏನು ಹೇಳ್ತೀರಿ ಸದಸ್ಯರಿಗೆ ಮತ್ತು ವೋಟರ್ಸ್ಗೆಲ್ಲ? ಅದೇ ಈಗ ನೆನೆಗುದಿಗೆ ಬಿದ್ದಂಥ ಕೆಲಸ ಮಾಡ್ತೀವಿ. ಬೇರೆ ಬೇರೆ ಏನೇ ಮುಂದಿನ ಕಾರ್ಯಚಟುವಟಿಕೆಗಳು ಹೊಸ ಯೋಜನೆಗಳೇನಲ್ಲ ನಾವೆಲ್ಲ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಡಿಸಿಷನ್ ತಗೋತೀವಿ. ಅಧ್ಯಕ್ಷರಾಗಿದ್ರೆ ಹೇಗೆ ಅನಿಸುತ್ತೆ? ಖುಷಿ ಅನಿಸ್ತು. ಅಧ್ಯಕ್ಷರಾಗ್ತೀರಿ ಅಂತ ನಿರೀಕ್ಷೆ ಇತ್ತು ತಮಗೆ? ನಿರೀಕ್ಷೆ ಇತ್ತು. ಬದಲಾವಣೆ ಬಯಸಿದ್ರು ಜನ. ಈಗ ಬದಲಾವಣೆ ಬಯಸಿ ಪರಿವರ್ತನೆಯ ಪೆನಲ್ದಿಂದ ನಾನು ಆಯ್ಕೆ ಆಗಿದ್ದೇನೆ. ಹೂಗಾರ್ ಸರ್ ಅವರು ಮತ್ತು ಪರಮೇಶ್ವರ್ ಓಕಳಿ ಅವರು, ಮರ್ಯಪ್ಪ ಹೊಸ್ಮನಿ ಅವರು, ಸಾಗರ್ ಅಂತಂದು ನಮ್ಮ ಸೇಡಂ ಅಧ್ಯಕ್ಷರು, ಅರವಿಂದ್ ಅಂತ ಸೇಡಂ ಸರ್ಕಾರಿ ನೌಕರರ ಅಧ್ಯಕ್ಷರು, ರಾಜೇಶ್ ನೀಲಹಳ್ಳಿ ಅವರು ಮತ್ತು ಈ ರೀತಿ ಸಮಸ್ತ ನೌಕರರನ್ನು ಬೆಂಬಲಿಸಿ ನಮಗೇನು ಅವಕಾಶ ಮಾಡ್ತಾರ ಅವ್ರ ವಿಶ್ವಾಸಕ್ಕೆ ನಾವು ಪಾತ್ರರಾಗಿ ಅವ್ರೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ಹುಸಿಗೊಳಿಸಲಾರ್ದಂಗೆ ನಾವು ಕೆಲಸ ಮಾಡ್ತೀವಿ. ಯಾರು ಇದ್ರಾಗ ಸೋಲು ಗೆಲ್ಲುವಂಥ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಸಂದೇಶ ಕೊಡ್ತಾ ಈ ಕೆಲಸವನ್ನು ನಾವು ಅತ್ಯಂತ ತ್ವರಿತ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ಮಾಡ್ತೀವಿ. ನಾವು ಎಲ್ಲರಿಗೂ ಕೂಡ ಒಂದು ಖುಷಿ ಸುದ್ದಿಯನ್ನು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿ ತೋರಿಸಿ ಅವರಿಗೆ ನಾವು ಒಂದು ಅವರ ಆಯ್ಕೆ ಏನಿದ್ದಾರೆ ಅದಕ್ಕೆ ನಾವು ಉತ್ತಮ ರೀತಿಯಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ ಅಂತ ನಾವು ತೃಪ್ತಿ ತರವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಆನಂದ ತೀರ್ ಜೋಶಿ ಅಂತ ನಾನು ಪ್ರಸ್ತುತ ನೂತನ ಉಪಾಧ್ಯಕ್ಷ.